ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಲ್ಲಿ ತ್ವರಿತಗತಿಯಲ್ಲಿ ಸೇವೆ ಲಭ್ಯ ಆಗುವ ರೀತಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪಣ ತೊಟ್ಟಿದ್ದಾರೆ. ಇಂದು ಬೆಂಗಳೂರು ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿರುವ ರೆಕಾರ್ಡ್ ರೂಮ್ ದಾಖಲೆಗಳನ್ನು ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಿಸುವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಅವರು ಮಾತನಾಡಿ ಭೂ ಮಂಜೂರಾತಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಬಚ್ಚಿಡುವ ಹಾಗೂ ತಿದ್ದುವ ಮೂಲಕ ಬಡ ರೈತರನ್ನು ಶೋಷಿಸುವ ಕೆಲಸ ದಶಕಗಳಿಂದಲೂ ಕೂಡ ನಡೀತಾ ಇದೆ. ಸರ್ಕಾರಿ ಕಚೇರಿ ಹಾಗೂ ಕೋರ್ಟು ಕೇಸು ಅಂತೇಳಿ ಅಲೆದು ನೈಜ ರೈತರಿಗೆ ತಲೆನೋವಾಗಿದೆ. ಮತ್ತೊಂದು ಕಡೆ ಮಧ್ಯವರ್ತಿಗಳು ಸಹ ರೈತರನ್ನ ಇನ್ನಿಲ್ಲದಂತೆ ಶೋಷಿಸುತ್ತಿದ್ದಾರೆ. ಈ ಎಲ್ಲ ಶೋಷಣೆಗಳಿಂದಾಗಿ ಅನ್ನದಾತರಿಗೆ ನೆಮ್ಮದಿ ನೀಡಬೇಕು. ರೆಕಾರ್ಡ್ ರೂಮ್ ಅನ್ನ ಜನ ಬೆರಳು ತುದಿಗೆ ಸಿಗುವಂತೆ ಮಾಡಬೇಕು. ಜನರಿಗೆ ಸಿಗಬೇಕಾದ ಸೌಲಭ್ಯ ಸರಳ ಸುಲಲಿತವಾಗಿ ತೊಂದರೆ ಆಗದಂತೆ ಸಿಗಬೇಕು. ಇದೆಲ್ಲವುದನ್ನು ಕೂಡ ಈಡೇರುವಂಥ ನೆಲೆಗಟ್ಟಿನಲ್ಲಿ ನನ್ನ ಉದ್ದೇಶ ಇದೆ. ಹೀಗಾಗಿಯೇ ಭೂ ಸುರಕ್ಷಾ ಅಭಿಯಾನಕ್ಕೆ ನಾನು ಚಾಲನೆ ಕೊಟ್ಟಿದ್ದೇನೆ ಅಂತ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವಾಗ ಸ್ಪೆಷಲ್ ಡಿಸಿ ಆರ್ಡರ್ ಮಾಡ್ತಾ ಇದ್ರು, ಅಲ್ಲಿ ಇಲ್ಲ ಅಂತ ಹೇಳೋದ್ರಿಂದ ಅಟ್ಲೀಸ್ಟ್ ಅಲ್ಲಿ ಇರೋದು ನಿಜಾನ ಇಲ್ವಾ ಅಂತ ಕರೆಸ್ಪಾಂಡಿಂಗ್ ಫೈಲ್ ಸಿಕ್ಕಿದ್ರೆ ಅಲ್ಲೇ ಮಿಸ್ಸಿಂಗ್ ಇರೋದು ಸಿಗ್ಬಹುದು. ಬಟ್ ಅದು ಸೆಲೆಕ್ಟಿವ್ ಈಗ ಮತ್ತೆ ಒಂದು ಎಕ್ಸೈಸ್ ಮಾಡಬೇಕು, ಕ್ರಾಪಿಂಗ್ ಮಾಡಲಿಕ್ಕೆ ಅದು ಸ್ವಲ್ಪ ಟೈಮ್ ಈಗ ಮತ್ತೆ ಒಂದು ಎಕ್ಸೈಸ್ ಮಾಡಬೇಕು, ಕ್ರಾಪಿಂಗ್ ಮಾಡಲಿಕ್ಕೆ ಅದು ಸ್ವಲ್ಪ ಟೈಮ್ ಫ್ರೆಶ್ ಆಗಿ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದೀವಿ. ರೈಟ್ ಟೈಮ್ ಟು ಡೂ ದ ಪ್ರಾಪರ್ ಇಂಡೆಕ್ಸಿಂಗ್ ಈ ಫೈಲ್ಸ್ ಅಲ್ಲಿ ಬೇಸಿಕಲಿ ಅದು ಕೂಡ ಇರುತ್ತೆ. ಸೊ ದೇರ್ ಆಲ್ ರೆಫರೆನ್ಸ್ ಇಲ್ಲೇ ಇರೋದು, ಇಬ್ಬರೇ ತಗೊಳ್ತೀವಿ. ಇಲ್ಲೇ ಕಡೆ ತಿಳಿಸ್ಕೊಳ್ಳೋಣ. ಓ